ಎಲ್ರಿಗೂ ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ವಿಷಯನ ಮಾಧ್ಯಮಗಳ ಮುಖಾಂತರ ಹಂಚ್ಕೊಂಡಿದ್ದಾರೆ. ಸೊ ಏನು ಆ ಒಂದು ವಿಷಯ, ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಗೆ ಯಾವಾಗ ಬರುತ್ತೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ತಿಳಿಸಿದ್ರು, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ತಿಳಿಸಿದ್ರು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಯಾವಾಗ ನಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದು ಜಮಾ ಆಗತ್ತೆ ಅನ್ಬಿಟ್ಟು ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ 28ನೇ ತಾರೀಕಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಈ ಒಂದು ಮಾಹಿತಿನ ಶೇರ್ ಮಾಡಿದ್ರು. ಸೊ ಏನ್ ಮಾಹಿತಿ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇನ್ನೇನು 3-4 ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು. ಸೊ ಇವತ್ತಾಲೆ ಡೇಟ್ ಬಂದು 5-6 ಆಗ್ತಾ ಇದೆ. ಇನ್ನೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂದಿಲ್ಲ. ಸೊ 4 ದಿನದ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ತಿಳಿಸಿದ್ರು. ಸೊ ಈಗಾಗಲೇ 4 ದಿನ ಹಾಗೆ ಹೋಗಿದೆ, ಇನ್ನೂ ಕೂಡ ನಮ್ಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂದಿಲ್ಲ. ಸೊ ಇದೇ ರೀತಿಯಾಗಿ ಮತ್ತೊಂದು ಪ್ರೆಸ್ ಮೀಟ್ ಗೆ ಹೋಗಿದ್ರು. ಸೊ ಎಲ್ಲಾ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿ ಕೇಳಿದ್ರು, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ 4 ದಿನದಲ್ಲಿ ಬರುತ್ತೆ ಅನ್ಬಿಟ್ಟು. ಸೊ ಅವಾಗ ನೀವು ತಿಳಿಸಿದ್ರೆ, ಆದ್ರೆ 4 ದಿನ ಏನು 6 ದಿನನೇ ಆಗೋಯ್ತು, ಇನ್ನೂ ಕೂಡ ಯಾರಿಗೂ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂದಿಲ್ಲ. ಸೊ ಯಾವಾಗ ನೀವು ಹಣನ ನೀಡ್ತೀರಾ ಅಂದಾಗ ಸೊ ಯಾವುದೇ ರೀತಿಯಾಗಿ ಯಾವ ದಿನಾಂಕನೂ ಕೂಡ ಅವರು ತಿಳಿಸ್ಲಿಲ್ಲ. ಸೊ ಅವಾಗ ಅಂತ ಅಂದಿದ್ರೆ ಇಂತಹ ದಿನಾಂಕದಲ್ಲಿ ಹಣ ವರ್ಗಾವಣೆ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ರು. ಆದ್ರೆ ಇವಾಗ ಯಾವ ದಿನಾಂಕ ಅಂತಾನು ಹೇಳ್ತಾ ಇಲ್ಲ, ಮತ್ತೆ ನಾವು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಎಲ್ರಿಗೂ ಕೂಡ ನೀಡ್ತೀವಿ ಅನ್ಬಿಟ್ಟು ಕೂಡ ಏನು ಮಾಹಿತಿ ತಿಳಿಸ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಇವಾಗ ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವ ದಿನದಲ್ಲಿ ಬರುತ್ತೆ, ಸೊ ಹಣ ನಿಮ್ಗೆ ಬರುತ್ತಾ ಏನು ಅನ್ನುವಂತಹ ಮಾಹಿತಿನೂ ಕೂಡ ಅವರು ತಿಳಿಸ್ತಾ ಇಲ್ಲ. ಸೊ ಏನ್ ಕಾರಣಕ್ಕೆ ತಿಳಿಸ್ತಾ ಇಲ್ಲ ಅಂದ್ರೆ, ಸೊ ಹಣದ ಸಮಸ್ಯೆ ಇದೆ ಅಂತ ಮಾತ್ರ ಹೇಳ್ತಾ ಇದಾರೋ ಹೊರತು ಸೊ ನಾವು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇಲ್ಲ. ಆದ್ರೆ ಸರ್ಕಾರದವ್ರು ಏನಂತ ತಿಳಿಸಿದ್ರು ಅಂದ್ರೆ, ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಹಣನ ವರ್ಗಾವಣೆ ಮಾಡಿದ್ದೀವಿ, ಅವರು ನಿಮ್ಗೆ ಹಣನ ಹಂಚಿಕೆ ಮಾಡ್ತಾರೆ ಅನ್ಬಿಟ್ಟು ಸರ್ಕಾರ ತಿಳಿಸಿತ್ತು. ಆದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣದ ಬಗ್ಗೆ ಏನೂ ಕೂಡ ಮಾಹಿತಿ ಇಲ್ಲ. ಸೊ ಇಂಥ ದಿನ ಬರುತ್ತೆ, ಈ ದಿನದಲ್ಲಿ ಕೊಡ್ತೀವಿ, ಈ ತರ ಪ್ರಾಬ್ಲಮ್ ಇದೆ, ಏನೂ ಕೂಡ ಹೇಳ್ತಾ ಇಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನೋಡ್ಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಬರುತ್ತಾ ಅಥವಾ ಕ್ಯಾನ್ಸಲ್ ಆಗ್ಬಿಡುತ್ತಾ ಅಂತ. ಕೆಲವೊಂದಷ್ಟು ಮಹಿಳೆಯರು ಮನೆಗೆ ಬೇಕಾದಂತಹ ಸಾಮಗ್ರಿಗಳು, ಇವಾಗ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಈ ರೀತಿಯಾದಂತಹ ವಸ್ತುಗಳನ್ನ ಖರೀದಿ ಮಾಡಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಅಂದ್ರೆ ಪ್ರತಿ ತಿಂಗಳು ಅಂದ್ರೆ ಸ್ಟಾರ್ಟಿಂಗ್ ಅವರು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಾಗ ಪ್ರತಿ ತಿಂಗಳು ಕೂಡ ಹಣನ ನೀಡ್ತಾ ಇದ್ರು ಸರ್ಕಾರದವರು. ಅವಾಗ ಅವ್ರಿಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವರು ಕೂಡ 1-2 ತಿಂಗಳು ನೋಡಿದ್ರು, ಸೊ ನಮಗೆ ಕರೆಕ್ಟ್ ಆಗಿ ಹಣ ಬರುತ್ತೆ, 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಹಣ ಸಿಕ್ಬಿಡುತ್ತೆ, ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತ 2,000 ರೂಪಾಯಿ ಹಣನ ಏನಾದ್ರೂ ಪ್ರಾಡಕ್ಟ್ ತಗೊಳ್ಳೋಣ, ಮನೆಗೆ ಈಗ ವಾಷಿಂಗ್ ಮಿಷಿನ್ ಬೇಕಿರುತ್ತೆ ಅಥವಾ ನಮ್ಗೆ ಫ್ರಿಡ್ಜ್ ಬೇಕಿರುತ್ತೆ, ಮೊಬೈಲ್ ಬೇಕಿರುತ್ತೆ ಅನ್ಬಿಟ್ಟು EMI ಮುಖಾಂತರ ತಗೊಂಡಿರ್ತಾರೆ. ಸೊ ಇವಾಗ ಈ ಗೃಹಲಕ್ಷ್ಮಿ ಯೋಜನೆ ಹಣ ನೋಡಿದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏನು ತಿಳಿಸ್ತಾ ಇಲ್ಲ ಮಾಹಿತಿ, ಯಾವಾಗ ಬರುತ್ತೆ ಅಥವಾ ಹಣ ಹಾಕ್ತಿವಾ ಇಲ್ವಾ ಏನೂ ಕೂಡ ಮಾಹಿತಿ ಇಲ್ಲ. ಸೊ ಎಲ್ಲಾ ಒಂದು ಆಧಾರದ ಮುಖಾಂತರ ನೋಡೋದಾದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾರೆ ಏನೋ ಅನ್ನುವಂತಹ ಕ್ವಶನ್ಸ್ ಈಗ ಮೂಡಿ ಬರ್ತಾ ಇದೆ. ಸೊ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ, ಯಾಕೆ ಆ ರೀತಿಯಾಗಿ ಮಾಧ್ಯಮಗಳ ಮುಖಾಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟರೋ ಗೊತ್ತಿಲ್ಲ. ಸೊ ಅವ್ರಿಗೂ ಕೂಡ ತಿಳಿಸಿದ್ದಾರೆ, ಇವಾಗ ನೀವೇನಾದ್ರೂ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದೀರಾ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಕೂಡ ಸಂಬಳ ಸಿಗುತ್ತಾ, ಇಲ್ಲ ತಾನೆ. ಸೊ ಇವಾಗ 1 ತಿಂಗಳು ಹೆಚ್ಚು ಕಮ್ಮಿ ಆಗತ್ತೆ. ಅದೇ ರೀತಿಯಾಗಿ ನಾವು ಅಷ್ಟೇ, ನಾವು ಯಾವಾಗ ಹಣ ಹಾಕ್ತಿವೋ ಸೊ ಅವಾಗ ಎಲ್ಲರೂ ಕೂಡ ಸ್ವೀಕರಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಈ ಒಂದು ಮಾತು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ಸರ್ಕಾರದ ಯೋಜನೆ, ಇವಾಗ ಅವರು ನಾವು ನಿಭಾಯಿಸ್ತೀವಿ ಅನ್ಬಿಟ್ಟು ಆ ಯೋಜನೆನ ಜಾರಿಗೆ ತಗೊಂಡ್ ಬಂದಿರ್ತಾರೆ. ಸೊ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಎಷ್ಟೋ ಜನ ಮತನ ಚಲಾಯಿಸಿರ್ತಾರೆ, ಸೊ ಅವ್ರನ್ನ ವೋಟ್ ಮಾಡಿರ್ತಾರೆ ಅವ್ರಿಗೆ. ಸೊ ಅವರು ಕೂಡ ಯೋಚನೆ ಮಾಡ್ಬೇಕಾಗಿತ್ತು, ಈ ಒಂದು ಯೋಜನೆಗಳನ್ನ ಜಾರಿಗೆ ತರುವ ಮುಂಚೆ ಸೊ ಯೋಚನೆ ಮಾಡ್ಬೇಕಾಗಿತ್ತು, ಮುಂದೆ ಏನ್ ಎಫೆಕ್ಟ್ ಆಗತ್ತೆ, ನಮ್ಗೆ ಹಣನ ನಿಭಾಯಿಸಕ್ಕಾಗತ್ತ. ಈಗಾಗಲೇ ಸರ್ಕಾರದ ಬಂಡವಾಳ ಅಂದ್ರೆ ಖಜಾನೆ ಖಾಲಿ ಆಗ್ತಿದ್ಯಂತೆ. ಸೊ ಅದರಿಂದಾಗಿ ಇವ್ರು ಯಾವ್ದೇ ರೀತಿಯಾಗಿ ಅಕ್ಕಿ ಹಣ ನೀಡ್ತಾ ಇಲ್ಲ, ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ತಾ ಇಲ್ಲ.
ಎಲ್ಲ ಈ ರೀತಿಯಾಗಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 14, 13 ಈ ರೀತಿಯಾಗಿ ಅಕ್ಕಿ ಹಣ 6 ತಿಂಗಳು ಅಕ್ಕಿ ಹಣನು ಕೂಡ ಕೆಲವೊಂದಷ್ಟು ಜನಕ್ಕೆ ನೀಡಿಲ್ವಂತೆ. ಸೊ ಅವರೆಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಬರ್ತಿತ್ತಲ್ಲ ಅನ್ಬಿಟ್ಟು ಎಷ್ಟೋ ಜನಗಳು ಅಂದ್ರೆ ಎಷ್ಟೋ ಮಹಿಳೆಯರು ಸೊ ಇವಾಗ ಮನೆಗೆ ಬೇಕಾದಂತಹ ವಸ್ತುಗಳನ್ನ ತಗೊಂಡಿದ್ದಾರೆ, ಮತ್ತೆ ಸಾಲನೋ ಮತ್ತೊಂದೋ ಏನೋ ಈ ರೀತಿಯಾಗಿ ಈ ಹಣನ ನಂಬ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ. ಇವಾಗ ಅವ್ರ ಜೀವನ ಹೇಗ್ ನಡಿಬೇಕು ಅನ್ನೋದು ಕೂಡ ಕುತೂಹಲ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಅವ್ರು ಎಲ್ರಿಗೂ ಕೂಡ ಮಹಿಳೆಯರಿಗೆ ಶಾಕಿಂಗ್ ಸುದ್ದಿನೇ ಆಗ್ಬಿಟ್ಟಿರುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಏನೇ ಒಂದು ಅವರು ಪರ್ಚೇಸ್ ಮಾಡಿದ್ದಾರೆ ಅಥವಾ ಏನಾದ್ರೂ ಒಂದು ಸಂಘ ಕಟ್ತಿದ್ದಾರೆ ಅಥವಾ ಒಂದು ಚೀಟಿ ಕಟ್ತಾ ಇದ್ದಾರೆ ಅಥವಾ ಅವ್ರ ಜೀವನನ ಅವರೇ ನಡೆಸ್ತಾ ಇದ್ದಾರೆ. ಕೆಲವೊಂದಷ್ಟು ಜನಕ್ಕೆ ಸೊ ವಯಸ್ಸಾಗಿರುತ್ತೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಹಣದಲ್ಲಿ ಅವರು ಜೀವನನ ನಡೆಸ್ತಾ ಇರ್ತಾರೆ. ಸೊ ಇದು ಕೂಡ ತುಂಬಾನೇ ತೊಂದರೆ ಉಂಟು ಮಾಡುತ್ತೆ ಅಂತಹ ಜನಗಳಿಗೆ. ಸೊ ಇದನ್ನೆಲ್ಲ ಸರ್ಕಾರ ಆದಷ್ಟು ಬೇಗನೆ ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಏನ್ ಆಶ್ವಾಸನೆ ಇಟ್ಟಿದ್ರು ಸೊ ಅದೇ ಒಂದು ಆಶ್ವಾಸನೆನ ಇವಾಗ್ಲೂ ಕೂಡ ಉಳಿಸ್ಕೋಬೇಕಾಗಿದೆ. ಯಾಕಂದ್ರೆ ಇಷ್ಟು ದಿನ ಆದ್ರೂ ಅಂದ್ರೆ ಅಕ್ಕಿ ಹಣ ಕೂಡ ಬರ್ತಾ ಇಲ್ಲ, ಆದ್ರೂ ಕೂಡ ನಮ್ಮ ಜನಗಳು ಸಹಿಸ್ಕೊಂಡಿದ್ದಾರೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹೆಂಗೋ ಕೊಡ್ತಾ ಇದ್ರು, ಇವಾಗ ಅದು ಕೂಡ ಡೌಟ್ ಅಲ್ಲಿ ಇದೆ. ಏನೋ ಹಣ ಹಾಕ್ತಾರೋ ಇಲ್ವೋ, ಇಲ್ಲ ಅವ್ರು ಯಾವಾಗ ಹಣ ಹಾಕ್ತಾರೋ ಅವಾಗ ಎಲ್ಲರೂ ತಗೋಬೇಕಾಗುತ್ತೆ. ಅವ್ರು 3 ತಿಂಗಳಿಗೆ ಹಣ ನೀಡ್ಬೋದು ಅಥವಾ 6 ತಿಂಗಳಿಗೆ ಸರ್ಕಾರದ ಮುಖಾಂತರ ಹಣನ ನೀಡಬಹುದು. ಸೊ ಈ ರೀತಿಯಾದಂತಹ ಸಮಸ್ಯೆ ಈಗ ಉಂಟಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಮಾಹಿತಿಯ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿರೋದೇನಂದ್ರೆ ಸೊ ನಾವು ಯೋಜನೆ ತಗೊಂಡ್ ಬಂದಿರೋದು ನಿಜ, ಅದನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ಸತ್ಯ ಅಂತ ಹೇಳ್ತಾ ಇದ್ರೆ. ಸೊ ಈಗ ಅವ್ರು ನುಡ್ದಿರೋದು ಸತ್ಯ ಅಂದ್ರೆ ನಡ್ಸ್ಕೊಂಡು ಹೋಗ್ಬೇಕಲ್ವಾ. ಸೊ ಈಗ ಅರ್ಧಕ್ಕೆ ಈ ತರ ಬಿಟ್ಬಿಟ್ರೆ ಇವಾಗ ಜನಗಳು ಇದನ್ನ ನಂಬ್ಕೊಂಡಿರೋರು ಕತೆ ಏನಾಗ್ಬೇಕು ಹೇಳಿ. ಈ ರೀತಿಯಾಗಿ ಸರ್ಕಾರ ಮಾಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಲಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಯೋಜನೆ ನಂಬಿ ಕೂಡ ಜೀವನ ಮಾಡ್ತಾ ಇರ್ತಾರೆ. ಆದ್ರಿಂದಾಗಿ ಆದಷ್ಟು ಸರ್ಕಾರ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನ ನೀಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ 15ನೇ ಕಂತಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಮಾತನಾಡಿದರೆ. ಸೊ ಇದು ಎಲ್ರಿಗೂ ಕೂಡ ಆತಂಕನ ಉಂಟು ಮಾಡಿದೆ. ಸೊ ಅವರು ಮತ್ತೆ ಮಾಧ್ಯಮಗಳ ಮುಖಾಂತರ ಏನಾದ್ರೂ ಸ್ಪಷ್ಟನೆ ಕೊಡ್ತಾರ, ಹಣ ನೀಡ್ತೀವಿ ಅಂತ ತಿಳಿಸ್ತಾರ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ನಿಮ್ಗೆ ಮುಂಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ, ಅವ್ರೇನಾದ್ರೂ ಸ್ಪಷ್ಟನೆ ಕೊಟ್ರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಹಿಳೆಯರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ. ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.